ಎಲ್ಲರಿಗೂ ನಮಸ್ತೆ. ನಾವು ನಮ್ಮ ಜೀವನದಲ್ಲಿ ಅದೃಷ್ಟಕ್ಕಾಗಿ ಹಂಬಲಿಸ್ತಾ ಇರ್ತೇವೆ. ಈ ಅದೃಷ್ಟವನ್ನು ಪಡೆಯೋದಕ್ಕಾಗಿ ನಾವು ಕೆಲವು ಮುಖ್ಯವಾದಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ. ನಾವು ನಮ್ಮ ಪರ್ಸ್ನಲ್ಲಿ ಕೆಲವು ಅದೃಷ್ಟ ವಸ್ತುಗಳನ್ನು ಇಟ್ಕೊಳ್ಳೋದ್ರಿಂದ ಅದು ನಮಗೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ಆರ್ಥಿಕವಾಗಿ ಕೂಡ ತುಂಬ ಲಾಭವನ್ನು ಕೂಡ ನೀಡುತ್ತೆ. ಈ ಒಂದು ವಿಡಿಯೋದಲ್ಲಿ ಆ ವಸ್ತುಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮನೆಯಿಂದ ಹೊರಗೆ ಹೋಗುವಾಗ ನಾವು ಅನೇಕ ವಿಚಾರಗಳ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಅದರಲ್ಲೂ ಮುಖ್ಯವಾದ ಕೆಲಸಕ್ಕೆ ಹೋಗಬೇಕಾದ್ರೆ ನಾವು ಸಣ್ಣ ತಪ್ಪು ಮಾಡಿದರೂ ಕೂಡ ಅದರಿಂದ ಕೆಲಸ ಹಾಳಾಗುತ್ತೆ. ಹಾಗಾಗಿ ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಕೆಲವೊಂದು ವಸ್ತುಗಳನ್ನು ಪರ್ಸ್ನಲ್ಲಿ ಅಥವಾ ಜೇಬ್ನಲ್ಲಿ ಇಟ್ಕೊಂಡು ಹೋದರೆ ಉತ್ತಮ ಲಾಭ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಒಂದು ವಸ್ತುಗಳು ಅದೃಷ್ಟ ನಿಮ್ಮ ಜೊತೆಗಿರುವ ಹಾಗೆ ಮಾಡುತ್ತೆ. ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಇದರ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ. ಹಾಗಾದರೆ ಯಾವ ವಸ್ತುಗಳು? ಹೌದು, ಮೊದಲನೇದಾಗಿ ಅಕ್ಕಿ ಕಾಳುಗಳು. ಶಾಸ್ತ್ರದ ಪ್ರಕಾರ ಅಕ್ಕಿ ಧಾನ್ಯವನ್ನು ನೀವು ನಿಮ್ಮ ಒಂದು ಜೇಬು ಅಥವಾ ಪರ್ಸ್ನಲ್ಲಿ ಇಟ್ಕೊಂಡು ಹೋದರೆ ಅದರಿಂದ ಬಹಳ ಅದೃಷ್ಟ ಅಂತ ಹೇಳಿದ್ದಾರೆ. ಈ ರೀತಿ ಅಕ್ಕಿಯನ್ನು ಜೊತೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಸರಾಗವಾಗಿ ಆಗುತ್ತೆ. ಇದ್ರ ಜೊತೆಗೆ ನಿಮ್ಮ ಸಂಸಾರದಲ್ಲಿ ಸಂಪತ್ತು ಧಾನ್ಯ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಕುಟುಂಬಕ್ಕೆ ಸಮೃದ್ಧಿ, ಉತ್ತಮ ಆರೋಗ್ಯವನ್ನು ತರುವ ಸಾಮರ್ಥ್ಯ ಈ ಅಕ್ಕಿ ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ಅರಳಿ ಮರಕ್ಕೆ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಶಾಸ್ತ್ರದ ಪ್ರಕಾರ ಅರಳಿ ಮರ ಅನ್ನೋದು ಅನೇಕ ವಿಶೇಷ ಗುಣಗಳನ್ನು ಹೊಂದಿರುತ್ತೆ. ಆದ್ದರಿಂದ ನೀವು ಇದನ್ನು ಮಂಗಳಕರ ಅಂತ ಹೇಳಿ ಪರಿಗಣನೆ ಮಾಡಬೇಕು. ವಾಸ್ತುಶಾಸ್ತ್ರವು ಈ ಮರದ ಎಲೆಗಳನ್ನು ಪ್ಯಾಕೆಟ್ ಅಥವಾ ಪರ್ಸ್ನಲ್ಲಿ ನಿಮ್ಮ ಒಂದು ಜೇಬ್ನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಮುಖ್ಯವಾಗಿ ಈ ಮರದ 2 ಎಲೆಗಳನ್ನು ನೀವು ಜೊತೆಯಲ್ಲಿ ಇಟ್ಕೊಂಡ್ರೆ ಅರಳಿ ಮರವನ್ನು ಪೂಜಿಸಿದಷ್ಟೇ ಲಾಭವನ್ನು ಕೂಡ ಹೊಂದುತ್ತೀರಾ. ಹೀಗೆ ಮಾಡೋದ್ರಿಂದ ಸಂಪತ್ತು ಹೆಚ್ಚಿ ನಿಮ್ಮ ಕಾರ್ಯಗಳು ಯಶಸ್ವಿಯಾಗುತ್ತೆ ಅಂತಲೇ ಹೇಳಲಾಗಿದೆ. ಹಾಗೆ ಶ್ರೀಯಂತ್ರ. ಈ ಶ್ರೀಯಂತ್ರಕ್ಕೆ ಬಹಳ ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ. ಇದನ್ನು ಪೂಜೆ ಮಾಡೋದ್ರಿಂದ ಬಹಳ ವಿಶಿಷ್ಟವಾದಂಥ ಪ್ರಯೋಜನಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈ ಕಾರಣದಿಂದ ನೀವು ಯಾವಾಗಲೂ ಮನೆಯಿಂದ ಹೊರಡುವಾಗ ಒಂದು ಶ್ರೀಯಂತ್ರವನ್ನು ಜೊತೆಗೆ ಇಟ್ಕೊಂಡು ಕೂಡ ಹೋಗಬಹುದು. ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ಇದು ತಂದು ಕೊಡುತ್ತೆ ಅಂತ ಹೇಳಿದ್ದಾರೆ. ಈ ಯಂತ್ರವು ಕುಟುಂಬವನ್ನು ಯಾವಾಗಲೂ ಸಂತೋಷದಿಂದ ಇರುವಂತೆ ಮಾಡುತ್ತೆ. ಕುಟುಂಬದ ಸದಸ್ಯರು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಆ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಂತೆ ಮಾಡುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗಬೇಕಾದ್ರೆ ನೀವು ಜೇಬಿನಲ್ಲಿ ಇದನ್ನು ಇಟ್ಕೊಂಡು ಕೂಡ ಹೋದರೆ ನಿಮಗೆ ಒಂದು ಒಳ್ಳೆಯ ಧನಾತ್ಮಕ ಫಲಿತಾಂಶಗಳನ್ನು ಇದು ತಂದುಕೊಡುತ್ತೆ. ಇನ್ನು ಕಮಲದ ಬೇರುಗಳು. ಯಾವಾಗಲೂ ನೀರಿನಲ್ಲಿ ಕಮಲದ ಬೇರುಗಳು ತುಂಬ ಒಳ್ಳೆಯದು ಅನ್ನೋ ನಂಬಿಕೆ ಕೂಡ ಇದೆ. ಅದಕ್ಕಾಗಿ ಕಮಲದ ಬೇರುಗಳನ್ನು ಅಂದರೆ ಸಣ್ಣ ಬೇರನ್ನು ನೀವು ಕಟ್ ಮಾಡಿಬಿಟ್ಟು ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದರಿಂದ ತುಂಬಾ ಒಂದು ಪ್ರಯೋಜನ ನಿಮಗೆ ಇರುತ್ತೆ. ಇವುಗಳಿರುವಂಥ ಒಂದು ಶುದ್ಧತೆ ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಸಂಪತ್ತನ್ನು ಕೂಡ ಸೃಷ್ಟಿಸುತ್ತೆ. ಹಾಗಾಗಿ ಕಮಲದ ಬೇರುಗಳು, ಚಿಕ್ಕ ಬೇರನ್ನು ನೀವು ಕಟ್ ಮಾಡಿಕೊಂಡು ಕೂಡ ನೀವು ಜೇಬಿನಲ್ಲಿ ಇಟ್ಕೋಬೋದು. ಇನ್ನು ಗೋಮತಿ ಚಕ್ರಕ್ಕೆ ವಾಸ್ತುಶಾಸ್ತ್ರದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಬಳಿ ಇಟ್ಕೊಂಡ್ರೆ, ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ಲಕ್ಷ್ಮಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿರ್ತಾಳೆ. ನಿಮ್ಮ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಕುಟುಂಬದಲ್ಲಿ ಸಂತೋಷವನ್ನು ತಂದುಕೊಡುತ್ತೆ. ಈ ಚಕ್ರವು ನಿಮ್ಮೊಂದಿಗಿದ್ದರೆ ನಿಮಗೆ ಉತ್ತಮ ಆರೋಗ್ಯ ಸಮೃದ್ಧಿ ಕೊಡುತ್ತೆ. ನೀವು ಯಾವಾಗಲೂ ಸೇಫ್ ಆಗಿ ಕೂಡ ಇರಬಹುದು. ಇನ್ನು ಯಾವಾಗಲೂ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಸಂಕೇತ ಅಂತ ಹೇಳ್ತಾರೆ. ಹಾಗಾಗಿ ಆನೆ ಮೇಲೆ ಕುಳಿತಿರುವಂಥ ಒಂದು ಲಕ್ಷ್ಮೀ ದೇವಿಯ ಫೋಟೋವನ್ನು ನೀವು ಕೂಡ ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬಹುದು. ಅಥವಾ ಒಂದು ಲಕ್ಷ್ಮೀ ದೇವಿಯ ಇರ್ತಕ್ಕಂಥ ಒಂದು ಬೆಳ್ಳಿ ನಾಣ್ಯವನ್ನು ಕೂಡ ನೀವು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದು ಕೂಡ ನಿಮಗೆ ಒಂದು ಸಂತೋಷ, ಶಾಂತಿಯನ್ನು, ಅದೃಷ್ಟವನ್ನು ತಂದುಕೊಡುತ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಈ ವಸ್ತುಗಳನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಲಾಭ ಅನ್ನೋದು ಇರುತ್ತೆ. ನಿಮಗೆ ಅದೃಷ್ಟ ಅನ್ನೋದು ಯಾವಾಗಲೂ ಕೂಡ ಜೊತೆಯಾಗಿರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ಆದಷ್ಟು ಇವುಗಳನ್ನು ನೀವು ನಿಮ್ಮ ಒಂದು ಪರ್ಸ್ನಲ್ಲಿ ಅಥವಾ ನಿಮ್ಮ ಜೇಬಲ್ಲಿ ಇಟ್ಕೊಂಡು ನೀವು ಮುಖ್ಯ ಕೆಲಸಗಳಿಗೆ ಹೋದರೆ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಈ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಒಂದು ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.